ಸದಾ ಸಂತೋಷವಾಗಿರುವುದು ಬಲು ಕಷ್ಟ. ಯಾಕೆಂದರೆ ಸಂತೋಷ ಮತ್ತು ದುಃಖಗಳು ಆವರ್ತನವಾಗಿ ಬರುವಂಥದ್ದು. ನಿರಂತರ ಸಂತೋಷ ಅಸಾಧ್ಯವೇ ಸರಿ. ಒಂದು ಕ್ಷಣವು ಆರದೆ ಉರಿಯುವುದು ದೀಪ, ಒಂದು ಕ್ಷಣವು ನಿಲ್ಲದೆ ಓಡುತ್ತಿರುವುದು ಸಮಯ, ಒಂದು ಕ್ಷಣವು ಇಲ್ಲದೆ ಬೀಸುವುದು ಗಾಳಿ, ಒಂದು ಕ್ಷಣವು ಬಾಡದೆ ಅರಳುವುದು ಪ್ರೀತಿ, ಒಂದು ಕ್ಷಣವು ದೂರವಾಗದೆ ಎಂದೆಂದಿಗೂ ಜೊತೆಯಾಗಿ ಇರುವುದೇ ಗೆಳೆತನ. ಕೃಷ್ಣ ಸುಧಾಮರ ಹಾಗೆ. ಸೇವೆ ಮಾಡುವಾಗ ಸಮಯ ನೋಡಬೇಡ, ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ, ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ, ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ, ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ನೀನು ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು. ಕಷ್ಟವನ್ನು ನೋಡಿ ಬೆಳೆದ ಮಕ್ಕಳು ಜೀವನದಲ್ಲಿ ಎಂತಹದ್ದೇ ಸವಾಲುಗಳು ಬಂದರೂ ಸೋಲುವ ಮಾತೇ ಇಲ್ಲ. ಯೋಗಕ್ಷೇಮ ವಿಚಾರ ಮಾಡುವುದರ ಜೊತೆಗೆ ಕಷ್ಟಕಾಲದಲ್ಲಿ ನೆರವಾಗಿ ಬರುವ ವ್ಯಕ್ತಿಗೆ ಮಾತ್ರ ಕೋಪಿಸಿಕೊಳ್ಳುವ ಹಾಗೂ ದಂಡಿಸುವ ಅಧಿಕಾರವಿರುತ್ತದೆ. ಒಬ್ಬರ ಮನ ನೋಯಿಸುವುದು ಸಮುದ್ರಕ್ಕೆ ಕಲ್ಲು ಎಸೆದಷ್ಟೇ ಸುಲಭ. ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಲ್ಲದು ಎಂದು ಎಸೆದವರಿಗೆ ತಿಳಿಯುವುದಿಲ್ಲ. ಮನುಷ್ಯ ಯಾವಾಗಲೂ ಶ್ರೀಗಂಧದ ಮರದ ಹಾಗೆ ಬದುಕಬೇಕು. ಕತ್ತರಿಸಿದಷ್ಟು ಸುಗಂಧ ನೀಡುತ್ತದೆ. ಯಾರು ಎಷ್ಟು ಕೀಳಾಗಿ ಕಂಡರೂ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಒಳ್ಳೆಯತನವನ್ನು ಕಾಪಾಡಲು ಭಗವಂತನು ಸದಾ ಜೊತೆ ಇರುತ್ತಾನೆ. ಹಣ ಮುಖ್ಯ ಎಂಬುವವರಿಗೆ ಗುಣ ಕಡಿಮೆ, ಗುಣ ಮುಖ್ಯ ಎಂಬುವವರಿಗೆ ಹಣ ಕಡಿಮೆ. ಜೀವನ ಪರ್ಯಂತ ಬದುಕಿಗಾಗಿ ಪರದಾಟ, ಜೀವನದ ಕೊನೆಗಳಿಗೆಯಲ್ಲಿ ನೆಮ್ಮದಿಯ ಹುಡುಕಾಟ. ಇದು ಇವತ್ತಿನ ಮನುಷ್ಯ ಜೀವನ ಶೈಲಿಯ ಒಂದು ನೋಟ. ಯಾವ ಆತ್ಮದ ಜೊತೆ ಹಿಂದಿನ ಜನ್ಮದಲ್ಲಿ ಸಂಬಂಧ ಇತ್ತೋ ಅದೇ ಆತ್ಮದ ಜೊತೆ ಈ ಜನ್ಮದಲ್ಲೂ ಸಂಬಂಧ ಬೆಸೆದಿರುತ್ತದೆ. ನಿಮಗೆ ಕೆಟ್ಟ ಸಮಯ ಬಂದಾಗ ನಿಮ್ಮ ಅಕ್ಕಪಕ್ಕ ಇರುವವರನ್ನು ಮತ್ತು ಪರಮಾತ್ಮನನ್ನು ದೂಷಿಸುವ ಬದಲು ನಾನು ಯಾವುದೋ ಸಮಯದಲ್ಲಿ ಬೇರೆಯವರಿಗೆ ಕೆಟ್ಟ ಕರ್ಮಗಳನ್ನು ಮಾಡಿದ ಪ್ರತಿಫಲ ಇಂದು ನನಗೆ ಕೆಟ್ಟ ಸಮಯ ಬಂದಿದೆ ಎಂದುಕೊಳ್ಳುವುದು ಸೂಕ್ತ. ಮತ್ತು ಸತ್ಯ ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕೇ ಹೊರತು ಅವಶ್ಯಕತೆಯಿಂದಲ್ಲ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವುದು ಕಾಣಿಸುತ್ತಾರೆ. ಉಪವಾಸ ಮಾಡೋರಿಗೆಲ್ಲ ಒಳ್ಳೆಯದೇ ಆಗುತ್ತದೆ ಅಂದಿದ್ರೆ ತಿನ್ನಲು ಗತಿಯಿಲ್ಲದ ಭಿಕ್ಷುಕ ಅತಿ ದೊಡ್ಡ ಶ್ರೀಮಂತನಾಗಿರುತ್ತಿದ್ದ. ಪ್ರತಿಯೊಂದು ನೋವು ತಾತ್ಕಾಲಿಕ. ಧೈರ್ಯವಾಗಿರಿ ಹಾಗೂ ಕೃಷ್ಣನಲ್ಲಿ ನಂಬಿಕೆ ಇಡಿ. ಅವನು ನಿಮ್ಮನ್ನು ಕಷ್ಟದ ಸಾಗರದಿಂದ ರಕ್ಷಿಸಿ ಸುಖದ ದಡಕ್ಕೆ ಸೇರಿಸಲು ದೋಣಿ ರೂಪದಲ್ಲಿ ಬಂದೇ ಬರುತ್ತಾನೆ. ಯಾರೋ ನನ್ನ ಕೇಳಿದರು ನಿನ್ನವರು ಯಾರೆಂದು ನಗುತ್ತಾ ಹೇಳಿದೆ ನಾನು, ಬೇರೆಯವರಿಗಾಗಿ ನನ್ನನ್ನು ಯಾರು ಕಡೆಗಣಿಸುವುದಿಲ್ಲವೋ ಅವರೇ ನಮ್ಮವರು. ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆ ಕೊಡಬೇಕು, ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಸಾರಲೂಬಾರದು. ಇದ್ದು ಇಲ್ಲದಂತೆ ಇರಬೇಕು, ಸತ್ತರೂ ಬದುಕಿದಂತಿರಬೇಕು. ಬೇರೆಯವರಿಗೆ ಏನನ್ನಾದರೂ ನೀಡುವ ಮೊದಲು 100 ಬಾರಿ ಯೋಚಿಸಿ. ಯಾಕೆಂದರೆ ಅದೇ 100 ಪಟ್ಟಾಗಿ ಮರಳುತ್ತದೆ. ಅದು ಒಳ್ಳೆಯದಾದರೂ ಸರಿ, ಕೆಟ್ಟದಾದರೂ ಸರಿ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲರೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು. ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ, ರಕ್ಷಿಸುತ್ತಾನೆ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಬಡತನ ಶಾಶ್ವತವಲ್ಲ, ಸಿರಿತನವೂ ಶಾಶ್ವತವಲ್ಲ. ನೀನು ತೋರುವ ಮಾನವೀಯತೆ ಗುಣವೊಂದೇ ಶಾಶ್ವತ. ಮನಸ್ಸಿನಿಂದ ಒಳ್ಳೆಯವರಾಗಿರಿ. ನೀವು ಯಾರಿಗೆ ಹೇಗೆ ಕಾಣಿಸಿದರೂ ಚಿಂತೆ ಮಾಡದಿರಿ. ನಿಮ್ಮನ್ನು ಅವಮಾನಿಸಿದವರೇ ನಿಮಗೆ ಬೆಲೆ ನೀಡಬೇಕೆಂದರೆ ತಪ್ಪದೆ ಈ 5 ಕೆಲಸ ಮಾಡಿ. 1. ಶಾಂತವಾಗಿರಿ ಮತ್ತು ಸ್ವಯಂ ಸುಧಾರಣೆಯತ್ತ ಗಮನ ಹರಿಸಿ. 2. ಯಾವುದು ಶಾಶ್ವತವಲ್ಲ, ಆದ್ದರಿಂದ ಅವಮಾನಗಳನ್ನು ನಿರ್ಲಕ್ಷಿಸಿ. 3. ಅವಮಾನಗಳನ್ನು ಪ್ರೇರಣೆಯಾಗಿ ಸ್ವೀಕರಿಸಿ ಮತ್ತು ಮುಂದುವರಿಯಿರಿ. 4. ಬಲವಾದ ಮತ್ತು ಯಶಸ್ವಿಯಾಗುವ ಮೂಲಕ ನಿಮ್ಮ ಅವಮಾನಗಳಿಗೆ ಪ್ರತಿಕ್ರಿಯಿಸಿ. 5. ಇತರ ಜನರ ಅಭಿಪ್ರಾಯಗಳು ನಿಮ್ಮ ಮೇಲೆ ಪರಿಣಾಮ ಬೀರಲು ಬಿಡಬೇಡಿ. ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡುತ್ತಿದ್ದರೆ ಅದನ್ನು ಅವರು ಮಾಡಲಿ, ಅದು ಅವರ ಕರ್ಮ. ಆದರೆ ಸಮಯವು ಖಂಡಿತವಾಗಿಯೂ ಅವರ ಕ್ರಿಯೆಗಳ ಫಲವನ್ನು ನೀಡುತ್ತದೆ. ಆದರೆ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು, ಇದು ನಮ್ಮ ಧರ್ಮ. ಯಶಸ್ವಿಯಾಗಬೇಕೆಂದರೆ ಗುರಿಯ ಮೇಲೆ ಕಣ್ಣಿಡಿ. ಯಾಕೆಂದರೆ ಕಾಗೆಗಳು ಕುಕ್ಕುವುದರಿಂದ ಹದ್ದು ಮೇಲಕ್ಕೆ ಹಾರಾಡುವುದನ್ನು ನಿಲ್ಲಿಸುವುದಿಲ್ಲ. ನಿಂಬೆಹಣ್ಣು ಹುಳಿಯಾಗಿರುವುದು ಅದರ ತಪ್ಪಲ್ಲ, ಆದರೆ ನಾಲಿಗೆಗೆ ರುಚಿಯಾಗಿ ಏನಿದೆಯೋ ಅದೇ ಇಷ್ಟ.
ಜನ ನೀನೇನಾದರೂ ಉತ್ತಮವಾಗಿರುವುದನ್ನು ಮಾಡು ಅಂತಾರೆ, ಆದರೆ ಅವರಿಗಿಂತ ಉತ್ತಮವಾಗಿ ನೀವು ಮಾಡುವುದನ್ನು ಅವರು ಇಷ್ಟಪಡುವುದಿಲ್ಲ. ಇನ್ನೊಬ್ಬರ ಮುಂದೆ ಮಂಡಿ ಊರಿ ಬದುಕುವುದಕ್ಕಿಂತ ನಿಮ್ಮ ಕಾಲ ಮೇಲೆ ನಿಂತು ಸಾಯುವುದು ಎಷ್ಟೋ ಉತ್ತಮ. ಮನುಷ್ಯ ಯಾವಾಗಲೂ ಜನಜಂಗುಳಿಯಲ್ಲಿ ಕಳೆದು ಹೋಗುವುದಿಲ್ಲ. ಯಾವಾಗ ಕಳೆದು ಹೋಗುತ್ತಾನೆ ಎಂದರೆ ಯಾವಾಗ ಅವನು ಒಂಟಿಯಾಗಿ ಬಿಡುತ್ತಾನೋ ಆಗ. ದುಡ್ಡು ಹೇಳುತ್ತದೆ, ನಾನು ದಿನಾಲು ಹೊಸ ಹೊಸ ಸಂಬಂಧಗಳನ್ನು ಮಾಡುತ್ತೇನೆ, ಆದರೆ ಹಳೆಯ ಮತ್ತು ನಿಜವಾದ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತೇನೆ. ನಿರ್ಜೀವ ವಸ್ತುಗಳ ಹೆಸರನ್ನು ಕೆಡಿಸುವ ವಿಧಾನವು ಎಷ್ಟು ಸುಲಭವಾಗಿದೆ ಎಂದರೆ ಜನ ಕದ್ದು ಮುಚ್ಚಿ ಮಾತು ಕೇಳುತ್ತಾರೆ ಮತ್ತು ಗೋಡೆಗಳಿಗೂ ಕಿವಿ ಇದೆ ಎಂದು ಹೇಳುತ್ತಾರೆ. ಒಂದು ವಿಚಿತ್ರವಾದ ತೊಳಲಾಟ ಇದೆ ಜೀವನದಲ್ಲಿ. ಸುಳ್ಳು ಹೇಳಿದರೆ ಆ ದೇವರು ಸಿಟ್ಟು ಮಾಡಿಕೊಳ್ಳುತ್ತಾನೆ, ನಿಜ ಹೇಳಿದರೆ ನಮ್ಮವರು ಸಿಟ್ಟು ಮಾಡಿಕೊಳ್ಳುತ್ತಾರೆ. ಈ ಸ್ವಾರ್ಥದ ಜಗತ್ತಿನಲ್ಲಿ ಒಂದು ಸಿಹಿ ಅನುಭವ ಅನುಭವಿಸುವುದು ದೊಡ್ಡ ತಪ್ಪಾಗಿ ಕಾಣಿಸುತ್ತದೆ. ಯಾರಿಗೆ ಈಜಲು ಕಲಿಸುತ್ತೇವೆಯೋ ಅವರೇ ನಮ್ಮನ್ನು ಮುಳುಗಿಸಲು ಪ್ರಯತ್ನ ಮಾಡುತ್ತಾರೆ. ಜೀವನದಲ್ಲಿ ಆಗುವ ಕಹಿ ಅನುಭವಗಳು ಯಾವಾಗಲೂ ಸಿಹಿಯಾಗಿ ಮಾತನಾಡುವವರಿಂದಲೇ ಕಲಿಯುವುದಕ್ಕೆ ಸಿಗುತ್ತದೆ. ಅಹಂಕಾರ ಮತ್ತು ಹೊಟ್ಟೆ ಇವೆರಡು ಬೆಳೆದು ಬಿಟ್ಟರೆ ನೀವು ಇಷ್ಟಪಟ್ಟರೂ ಯಾರು ಯಾರನ್ನು ತಬ್ಬಿಕೊಳ್ಳೋದಕ್ಕೆ ಆಗುವುದಿಲ್ಲ. ನೀವು ತುಂಬ ಮುಗ್ಧರ, ಹಾಗಾದರೆ ಹುಷಾರಾಗಿ ಕಾಲಿಡಿ. ಇದು ಮನುಷ್ಯರಿರುವ ಸ್ಥಳ, ಆ ದೇವರಿಗೂ ಮೋಸ ಮಾಡುತ್ತಾರೆ. ಜೀವಂತ ಇರುವಾಗ ಯಾರು ಯಾರಿಗೆ ಗೌರವ ಕೊಡುತ್ತಾರೋ ಇಲ್ವೋ. ಈ ಸಾವು ಅನ್ನುವುದು ಇದೆಯಲ್ಲ, ಮನುಷ್ಯನನ್ನು ಅಮೂಲ್ಯವಾಗಿಸಿ ಬಿಡುತ್ತದೆ. ಇದು ಎಂತಹ ಕಾಲ ಎಂದರೆ ಮನುಷ್ಯ ಎಡವಿ ಬಿದ್ದರೆ ಎಲ್ಲರೂ ನಗುತ್ತಾರೆ, ಆದರೆ ಮೊಬೈಲ್ ಬಿದ್ದರೆ ಜೀವ ಹೋದವರ ಥರ ಆಡುತ್ತಾರೆ. ಸಂಬಂಧಗಳು ಕೂಡ ಈಗ ನೌಕರಿಯ ತರಹ ಆಗಿವೆ. ಯಾರಾದರೂ ಒಳ್ಳೆಯ ಆಫರ್ ಕೊಟ್ಟರೆ ಬದಲಾಗಿ ಬಿಡುತ್ತದೆ. ನಮಗಾದ ಗಾಯಕ್ಕೆ ರಕ್ತಾನೇ ಬರಲಿಲ್ಲವೆಂದರೆ ತಿಳಿದುಕೊಂಡು ಬಿಡಿ, ಆ ಗಾಯ ನಮ್ಮವರಿಂದಲೇ ಆಗಿದ್ದು ಅಂತ. ಒಂದು ಶವ ಎಷ್ಟು ಚೆನ್ನಾಗಿ ಹೇಳುತ್ತಿತ್ತು ಎಂದರೆ, ಈ ನನ್ನ ಹೆಣದ ಮೇಲೆ ಅಳುವವರು ಈಗ ನಾನೇನಾದರೂ ಜೀವಂತವಾಗಿ ಇದ್ದಿದ್ದರೆ ನನ್ನನ್ನು ಬದುಕಲು ಬಿಡುವುದೇ ಇಲ್ಲ. ಯಾರಾದರೂ ನಿಮ್ಮ ವಿಶ್ವಾಸವನ್ನು ಮುರಿದರೆ ಅವರಿಗೆ ಹೃದಯದಿಂದ ಧನ್ಯವಾದ ಹೇಳಿ. ಯಾಕೆಂದರೆ ವಿಶ್ವಾಸವನ್ನು ತುಂಬ ಯೋಚನೆ ಮಾಡಿ ಮಾಡಬೇಕೆಂದು ಅವರೇ ಹೇಳಿಕೊಡುತ್ತಾರೆ. ನೀವು ಒಬ್ಬರೇ ಇದ್ದಾಗ ಅತ್ತು ಬಿಡಿ, ಯಾಕೆಂದರೆ ಈ ಜಗತ್ತು ತಮಾಷೆ ನೋಡಲು ನಿಸ್ಸೀಮವಾಗಿದೆ. ನಿಯತ್ತು ಮತ್ತು ನಮ್ಮ ಯೋಚನೆಗಳು ಯಾವಾಗಲೂ ಒಳ್ಳೆಯದಾಗಿರಬೇಕು. ಮಾತನಾಡಬೇಕಾದರೆ ಎಲ್ಲರೂ ಚೆನ್ನಾಗಿಯೇ ಮಾತನಾಡುತ್ತಾರೆ. ಸತ್ತಾಗ ಅಳುವವರು ತುಂಬ ಜನ ಸಿಗುತ್ತಾರೆ, ಆದರೆ ಜೀವಂತವಾಗಿ ಇರುವಾಗ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರು ಸಿಗುವುದಿಲ್ಲ. ಯಾರು ನಿಮಗೆ ಅವಶ್ಯಕತೆ ಇರುವ ಸಮಯದಲ್ಲಿ ನಿಮ್ಮೊಂದಿಗೆ ಇರುತ್ತಾರೋ ಅಂತಹ ಸಂಬಂಧಗಳಿಗೆ ಸಮಯಕ್ಕಿಂತ ಹೆಚ್ಚು ಮಹತ್ವ ಮತ್ತು ಗೌರವ ಕೊಡಿ. ತಪ್ಪನ್ನು ಮರೆತು ಬಿಡಿ, ಆದರೆ ಅದರಿಂದ ಕಲಿತ ಪಾಠವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಕೆಲವು ಸಂಬಂಧಗಳನ್ನು ಆ ದೇವರೇ ಹಾಳು ಮಾಡಿಬಿಡುತ್ತಾನೆ, ಯಾಕೆಂದರೆ ನಮ್ಮ ಜೀವನ ಹಾಳಾಗಬಾರದು ಅಂತ. ಯಾರು ಸಂಬಂಧವನ್ನು ಕಡಿಮೆ ಇಟ್ಟು ಅಹಂಕಾರವನ್ನು ಜಾಸ್ತಿ ಮಾಡಿಕೊಂಡಿರುತ್ತಾರೋ ಅಂಥವರಿಂದ ಆದಷ್ಟು ದೂರವಿದ್ದರೆ ಒಳ್ಳೆಯದು. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.